ವಿವಾದಕ್ಕೊಳಗಾದ 27ನೇ ಗಣರಾಜ್ಯೋತ್ಸವ ಸಮಾರಂಭ. ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಗೆ 3ನೇ ಸಾಲಿನ ಆಸನ ವ್ಯವಸ್ಥೆ ಪ್ರೋಟೋಕಾಲ್ ಅವ್ಯವಸ್ಥೆ ಎಂದು ಕಾಂಗ್ರೆಸ್ ಆರೋಪ. ಚಂಡೀಗಢ ಪಿಸಿಎಲ್ ಸಂಸ್ಥೆಯ ಅಕ್ರಮ ಹಣ ವರ್ಗಾವಣೆ ಪ್ರಕರಣ. 1986 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಮುಟ್ಟುಗೋಲು. ತನಿಖೆ ಮುಂದುವರಿಸಿದ ಇಡಿ ಅಧಿಕಾರಿಗಳು. ಛತ್ತೀಸ್ಗಢದಲ್ಲಿ ನಡೆದ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ. ವಿವಿಧ ಹಂತಗಳಲ್ಲಿ ನಡೆದ ಬಾಂಬ್ ಸ್ಫೋಟ. 11 ಭದ್ರತಾ ಸಿಬ್ಬಂದಿಗೆ ಗಾಯ. ಜೀವನ ಪರ್ಯಂತ ಶಿಕ್ಷೆ ವಿಧಿಸುವ ಅಧಿಕಾರ ಸೆಷನ್ ಕೋರ್ಟ್ಗಿಲ್ಲ. ಸುಪ್ರೀಂ ಹೈಕೋರ್ಟ್ಗಷ್ಟೇ ಅಧಿಕಾರ. ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು. ಮಲ್ಪೆ ಕೋಡಿಬೆಂಗ್ರೆ ಬಳಿ ಪ್ರವಾಸಿ ದೋಣಿ ದುರಂತ. ಚಾಮರಾಜನಗರದ 2 ಪ್ರವಾಸಿಗರ ದುರ್ಮರಣ. ಸೂಕ್ತ ತನಿಖೆಗೆ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಚನೆ. ಅಕ್ರಮ ವಲಸಿಗರ ಬಗ್ಗೆ ಸುಳ್ಳು ಸುದ್ದಿ ಹರಡಿದ ಆರೋಪ. ಕೊಲೆ ಪ್ರಕರಣದ ಆರೋಪಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಪ್ರಕರಣ ದಾಖಲು. ಸಮಾಜವನ್ನ ಪ್ರಚೋದಿಸಿದ ಹಾಗೂ ಮಾಹಿತಿ ತಂತ್ರಜ್ಞಾನ ದುರ್ಬಳಕೆ ಮಾಡಲಾಗಿದೆ ಎಂದ ಪೊಲೀಸರು. ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಸರ್ಕಾರಿ ಶಾಲೆಗಳಿಗೆ 1800 ಶಿಕ್ಷಕರ ನೇಮಕ. ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಗೆ ಕ್ರಮ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ. ಟೇಕ್ ಆಫ್ ವೇಳೆ ಖಾಸಗಿ ಜೆಟ್ ಅಪಘಾತ. 7 ಮಂದಿ ದಾರುಣ ಸಾವು. ಓರ್ವ ಸಿಬ್ಬಂದಿ ಗಂಭೀರ. ಅಮೆರಿಕದ ಮೈನೆ ರಾಜ್ಯದಲ್ಲಿ ನಡೆದ ದುರ್ಘಟನೆ. ಅಮೆರಿಕಕ್ಕೆ ಪರಮಾಣು ರಹಸ್ಯ ಮಾರಾಟ ಮಾಡಿದ ಆರೋಪ. ಚೀನಾದ ಉನ್ನತ ಮಿಲಿಟರಿ ನಾಯಕ ಜನರಲ್ ಚಾಂಗ್ ಯುಕ್ಸಿಯಾ ಬಂಧನ. ಚೀನಾ ಮಿಲಿಟರಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ. ನ್ಯೂಜಿಲೆಂಡ್ ವಿರುದ್ಧದ 3ನೇ ಟಿ20 ಅಂತಾರಾಷ್ಟ್ರೀಯ ಪಂದ್ಯ. ಭಾರತ ಪರ 2ನೇ ವೇಗದ ಅರ್ಧಶತಕ ದಾಖಲಿಸಿದ ಅಭಿಷೇಕ್ ಶರ್ಮಾ.